ಇಲ್ಲ ಮೇಡಮ್, ಒಂದ್ಸಲಿ ಕೆ ಹಾವು ಅನ್ನೋರ ಜೊತೆ ಫೋನಲ್ಲಿ ಮಾತಾಡ್ತಿದ್ದ. ಅಷ್ಟು ಬಿಟ್ಟರೆ ಅವ್ರ ಜೊತೆ ನಮ್ಗೆ ಯಾವ ಲಿಂಕು ಇಲ್ಲ. ನಮಗೇನಾದರೂ ಕೆಲಸ ಕೊಟ್ಟರೆ ಅದು ಕೇಕೆನೇ ಡೈರೆಕ್ಟಾಗಿ ಕೊಡ್ತಾ ಇದ್ದ, ಬೇರೆ ಯಾರ್ದು ಲಿಂಕ್ ಇಲ್ಲ. ಈ ಮಾತನ್ನು ನಂಬೋದಾ? ಖಂಡಿತ ಮೇಡಮ್. ಆ ಕೇಕೆ ನಿಮ್ಮಿಬ್ರಿಗೂ ಏನೇನು ಕೆಲಸ ಕೊಟ್ಟ ಮಾಡೋಕೆ? ಮೊದಲಿಗೆ ನಮ್ಮ ಟಾರ್ಗೆಟ್ ಮುಟ್ಟೋದಕ್ಕೆ ತೊಂದರೆ ಮಾಡ್ತಿದ್ದು ನಿಮ್ಮನ್ನು ಕಿಡ್ನ್ಯಾಪ್ ಮಾಡೋದು. ಆದರೆ ಅದು ಫೇಲ್ ಆಗೋಯ್ತು. ನಮಗಿಂತ ಮುಂಚೆ ನಿಮ್ಮನ್ನು ಬೇರೆ ಯಾರೋ ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ರು. ಶುಕ್ರವಾರ ನಡೆಯೋ ಪೊಲಿಟಿಕಲ್ ರ್ಯಾಲಿನಲ್ಲಿ ಹೋಮ್ ಮಿನಿಸ್ಟ್ರು ಮತ್ತು ಲಾ ಮಿನಿಸ್ಟರ್ನ ಮುಗಿಸೋದು. ಹೌದು ಮೇಡಮ್, ನಮಗಿದ್ದು ಅಷ್ಟೇ ಟಾರ್ಗೆಟ್. ಈ ಟಾರ್ಗೆಟ್ನ ಯಾರು ಕೊಟ್ಟರು, ಯಾಕೆ ಕೊಟ್ಟರು ಅಂತ ನಮಗೆ ಗೊತ್ತಿಲ್ಲ. ನಮಗೆ ದುಡ್ಡು ಬೇಕಾಗಿತ್ತು, ಅದಕ್ಕೆ ಕೆಲಸ ಒಪ್ಕೊಂಡ್ವಿ ಅಷ್ಟೇ. ನಿಮ್ಮಂಥವ್ರಿಗೆ ಜೀವನದಲ್ಲಿ ದುಡ್ಡೇ ಮುಖ್ಯ ಅಲ್ಲ?
ನಿನ್ನ ಹೆಸರು? ನಿನ್ನ ಹೆಸರೇನು ಒಂದೇ? ನೋಡು, ಸುಮ್ಮನೆ ನಿನ್ನ ಮುಖ ನೋಡ್ಕೊಂಡು ಕೂತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ. ನಿನ್ನ ಹೆಸರು? ರಜನಿ. ನಿಜವಾದ ಹೆಸರು? ರಜನಿ ಶೆಟ್ಟಿ. ಊರು? ಕಾರವಾರ. ಸರ್ದಾರ್ ಅಂದ್ರೆ ಯಾರು? ಸರ್ದಾರ್ ಅಂದ್ರೆ ಯಾರು ಒಂದೇ? ಸರ್ದಾರ್ ಅಂದ್ರೆ ನಾನೇ. ಹಾಗಾದ್ರೆ ನೀನೇ ಸರ್ದಾರ್ ಅಂತ ಹೆಸರಿಟ್ಕೊಂಡು ಸುಪಾರಿ ತಗೊಂಡು ಈ ಕೆಲಸಗಳೆಲ್ಲ ಮಾಡ್ತಾ ಇದೀಯಾ? ಹೌದು. ಒಂದು ಹೆಂಗಸು ಈ ಕೆಲಸ ಮಾಡ್ತಾಳೆ ಅಂದರೆ ಯಾರೂ ನಂಬ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಸರ್ದಾರ್ ಅನ್ನೋ ಸುಪಾರಿ ಕಿಲ್ಲರ್ ಆಗಿ ಬೆಳೆದೆ ಅಲ್ವಾ? ನನ್ನ ಫೋಟೋ ನಿನ್ನ ಹತ್ರ ಹೇಗೆ ಬಂತು? ನಿಮ್ಮನ್ನ ಕಿಡ್ನಾಪ್ ಮಾಡಕ್ಕೆ ಹೇಳಿದ್ರು. ಸುಪಾರಿ ಕೊಟ್ಟಿದ್ಯಾರು? ಅದನ್ನೆಲ್ಲ ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ? ಹೇಳಿದ್ರೆ ಅವನನ್ನ ಸಾಯಿಸ್ಬಿಡ್ತಾರೆ. ಹೇಳಲಿಲ್ಲ ಅಂದರೆ ನಾನು ನಿನ್ನನ್ನು ಸಾಯಿಸ್ತೀನಿ. ಇಲ್ಲ, ನಾನು ಹೇಳ್ತೀನಿ. ಬೇಗ ಹೇಳು, ಯಾಕಂದರೆ ಈಗ ನನಗೆ ತಾಳ್ಮೆ ತುಂಬ ಕಡಿಮೆ ಇದೆ. ನನ್ನ ಕಣ್ಣು ಮುಂದೆ ಇರೋದು ಬರೀ ನಿಮ್ಮಂಥವ್ರ ಅಂತ್ಯ ಮಾತ್ರ. ಬೊಗಳು, ಯಾರು ನಿನಗೆ ಸುಪಾರಿ ಕೊಟ್ಟಿದ್ದು? ಅದು ಇಂಡಿಯಾ ಮೋಟರ್ಸ್ VP ಇದಾರಲ್ಲ, ಗೌತಮ್. ಇಂಡಿಯಾ ಮೋಟರ್ಸ್ VPನಾ? ಹೌದು. ಭಗವಾನ್ ದಾಸ್ ಅನ್ನೋ ಪವರ್ ಬ್ರೋಕರ್ ಇದ್ದಾನಲ್ಲ, ಅವನಿಂದನೇ ನನಗೆ ಈ ಲಿಂಕ್ ಸಿಕ್ಕಿದ್ದು. ಈ ಭಗವಾನ್ ದಾಸು ಗೌತಮ್ ಮೆನನ್ ಯಾಕೆ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ? ಸರಿ, KKಗೂ ನಿನಗೂ ಏನು ಸಂಬಂಧ? ಹಲೋ, ಗೌತಮ್ ಹಿಯರ್. ಸರ್, ನಾನು CBI ಆಫೀಸಿಂದ ಮಾತಾಡ್ತಾ ಇದ್ದೀನಿ. CBI ಆಫೀಸಾ? ಹೌದು ಸರ್. ನಾಳೆ ಬೆಳಗ್ಗೆ 9 ಗಂಟೆಗೆ ನೀವು CBI ಆಫೀಸಿಗೆ ಬನ್ನಿ. ನಿಮ್ಮನ್ನ ಎನ್ಕ್ವೈರಿ ಮಾಡಬೇಕು. ನನ್ನ ಮೇಲೆ ಎನ್ಕ್ವೈರಿ? ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾ ನಿಮಗೆ? ನೀವು ಯಾರಾದ್ರೂ ನಮಗೇನ್ರಿ? ನಾಳೆ ಬೆಳಗ್ಗೆ 9 ಗಂಟೆಗೆ CBI ಆಫೀಸ್ನಲ್ಲಿ ಇಲ್ಲ ಅಂದರೆ 9 ಗಂಟೆ 5 ನಿಮಿಷಕ್ಕೆ ನಮ್ಮ ಆಫೀಸರ್ಸು ನಿಮ್ಮ ಮನೆ ಮುಂದಿರ್ತಾರೆ. ಟೆರರಿಸ್ಟ್ಗಳು ನಮ್ಮ ಮೇಲೆ ಹಲ್ಲೆ ಮಾಡಿದ್ದನ್ನು ನಾವು ಸಹಿಸ್ಕೊಂಡ್ವಿ. ಆದ್ರೆ ನೀನು ನಮಗೂ ಕೂಡ ಹೇಳದೆ ಮಾಯವಾಗಿ ಹೋಗ್ಬಿಟ್ಟೆ. ಅದರಿಂದ ನಮ್ಮ ಜೀವನನೇ ಚಿತ್ರ ಆಗೋಯ್ತು. ಈಗ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ತರ ಕುತ್ಕೊಂಡಿದ್ಯಾ. ಅಕ್ಕ, ನಾನು ಆಗ್ಲೇ ಸಾರಿ ಹೇಳಿದ್ನಲ್ಲ. ನನ್ನ ಇನ್ವೆಸ್ಟಿಗೇಷನ್ನ ಮುಂದುವರ್ಸೋಕೆ ಇದೊಂದು ಸಣ್ಣ ನಾಟಕ ಮಾಡ್ಬೇಕಾಗಿ ಬಂತು. ನಾಟಕ ಆಡೋಗಿದ್ಯಾ? ಆದರೆ ನಮಗೊಂದು ಸಣ್ಣ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಾವು ಧೈರ್ಯವಾಗಿರ್ತಿದ್ವಿ ಅಲ್ವಾ? ಇಲ್ಲ ಭಾವ, ನಾನು ನಿಮ್ಮಿಬ್ರಿಗೂ ಇನ್ಫಾರ್ಮ್ ಮಾಡಿ ಹೋಗಿದ್ದಿದ್ರೆ ನೀವು ತುಂಬಾ ರಿಲ್ಯಾಕ್ಸ್ಡ್ ಆಗಿದ್ಬಿಡ್ತಿದ್ರಿ. ನನ್ನ ಬಗ್ಗೆ ಬಹಳ ಸುಲಭವಾಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಿದ್ದಂಥ ಆ ಟೆರರಿಸ್ಟ್ಗಳು ನಿಮ್ಮನ್ನು ನೋಡಿದ್ರೆ ನಾನು ಮಾಡ್ತಿರೋದು ನಾಟಕ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಿದ್ರು. ಆಗ ನಾನು ಕೆಲಸ ಮುಂದುವರ್ಸೋಕೆ ತುಂಬಾನೇ ಕಷ್ಟ ಆಗ್ತಿತ್ತು. ನೀನು ನಿನ್ ಕೆಲಸ ಏನಾದ್ರೂ ಮಾಡ್ಕೊ, ಆದ್ರೆ ನಮಗೆ ಈ ರೀತಿ ಹೇಳ್ದೆ ಕೇಳ್ದೆ ಹೋಗೋದೆಲ್ಲ ಮಾಡ್ಬೇಡ ಕಣೆ. ನನ್ ಪ್ರಾಣನೇ ಹೋದಾಗತ್ತೆ. ಅಕ್ಕ, ಎಲ್ಲರೂ ಪ್ಲೀಸ್ ಅಕ್ಕ, ಸಮಾಧಾನ ಮಾಡ್ಕೊ. ನಾನು ಹಿಂಗೆ ಪ್ರಾಮಿಸ್ ಮಾಡ್ತೀನಿ, ನಾನು ಇನ್ನು ಯಾವತ್ತೂ ಹೀಗೆ ಮಾಡಲ್ಲ. ಓಕೆನಾ? ಪ್ಲೀಸ್. ಆಯ್ತು ವಿದ್ಯಾ, ಆದ್ರೆ ಇಷ್ಟು ದಿವಸ ನೀನು ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ? ಭಾವ, ಕೆಲವು ವರ್ಷಗಳ ಹಿಂದೆ ನಾನು
ಒಂದು ಕೇಸ್ನಲ್ಲಿ ಇಂಟರ್ಪೋಲ್ ಜೊತೆ ಕೊಲಾಬರೇಟ್ ಮಾಡಿ ಮಲೇಷ್ಯಾಕ್ಕೆ ಹೋಗಿದ್ನಲ್ಲ, ಆಗ ಧರ್ಮ ಅನ್ನೋ ಡಾನ್ನ ಅರೆಸ್ಟ್ ಮಾಡಿದ್ದೆ. ಆದರೆ ಅವನು ಒಳ್ಳೆ ಕೆಲಸ ನೋಡಿ ಅವನ್ನ ರಿಲೀಸ್ ಕೂಡ ಮಾಡಿಬಿಟ್ಟಿದ್ದೆ. ಅದಾದ್ಮೇಲೆ ನಾವಿಬ್ರು ಕಾನ್ಸ್ಟೆಂಟ್ ಟಚ್ನಲ್ಲೇ ಇದ್ವಿ. ಧರ್ಮನ್ ಬಗ್ಗೆ ಇಲ್ಲಿ ಜಾಸ್ತಿ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಈ ಕೆಲಸಕ್ಕೆ ಅವನ ಸಹಾಯ ತಗೊಂಡೆ. ಅವನನ್ನ ಇಂಡಿಯಾಗೆ ಕರೆಸ್ಕೊಂಡು ನನ್ನನ್ನು ಕಿಡ್ನ್ಯಾಪ್ ಮಾಡೋ ಥರ ನಾಟಕ ಮಾಡೋ ಪ್ಲ್ಯಾನ್ ಹಾಕ್ದೆ. ಅವನು ಹಾಗೆ ನನ್ನನ್ನು ಕಿಡ್ನ್ಯಾಪು ಮಾಡ್ದ. ಅದಾದಮೇಲೆ ಅವನ ಸಹಾಯದಿಂದಲೇ ರಾಮನಗರ್ ಹತ್ರ ಒಂದು ಸೀಕ್ರೆಟ್ ಜಾಗದಲ್ಲಿದ್ದೆ. ಅಲ್ಲಿಂದಾನೇ ಎಲ್ಲ ಕೆಲಸನೂ ಮಾಡಿದೆ ಭಾವ. ನಾನು ನಿಮಗೆ ನನ್ನ ಆಫೀಸಲ್ಲಿ ಒಬ್ಬ ಇನ್ಫಾರ್ಮರ್ ಇದ್ದಾನೆ ಅಂತ ಹೇಳಿದ್ನಲ್ಲ, ಹೌದು. ಅದು ಬೇರೆ ಯಾರೂ ಅಲ್ಲ, ನನ್ನ ಟೀಮ್ನಲ್ಲಿದ್ದಂಥ ಹೆಗ್ಡೆ. ಓ ಮೈ ಗಾಡ್, ಎಂಥ ಮೋಸ ಅಲ್ಲ ವಿದ್ಯಾ. ಇಂಥವ್ರ ಜೊತೆ ನೀನು ಕೆಲಸ ಮಾಡಿ ನಿನ್ನ ಕೇಸ್ ಗೆಲ್ಲಕ್ಕೆ ಹೇಗೆ ಸಾಧ್ಯ? ಇಲ್ಲ ಭಾವ, ಅವನ ಅಪ್ರೂವರ್ ಆಗಿ ಮತ್ತೆ ಬಂದು ನನ್ನ ಟೀಮ್ನ ಸೇರ್ಕೊಂಡ. ಇನ್ಫ್ಯಾಕ್ಟ್ ಅವನ ಸಹಾಯದಿಂದಲೇ ನಾವು ಆ ಟೆರರಿಸ್ಟ್ಗಳನ್ನ ಹಿಡಿಯೋಕೆ ಸಾಧ್ಯ ಆಯಿತು. ಆದರೆ ಆ ಪ್ರಯತ್ನದಲ್ಲಿ ಅವನು ತನ್ನ ಪ್ರಾಣನೇ ಕಳ್ಕೊಂಡ. ಹೌದಾ ಪಾಪ, ನನಗನ್ಸುತ್ತೆ ಈ ಕೇಸು ಹಲವಾರು ತಿರುವುಗಳನ್ನ ತಗೊಂಡು ಈಗ ಮುಗಿಯೋ ಹಂತಕ್ಕೆ ಬಂದಿದೆ ಅಂತ. ನನ್ನ ಇನ್ವೆಸ್ಟಿಗೇಷನ್ ಪ್ರಕಾರ ಈಗ ನನಗೆ ಗೊತ್ತಾಗಿರೋದು, ಹಾವು ಆ ಲಾ ಮಿನಿಸ್ಟ್ರು ಅಲ್ಲ, ಹೋಮ್ ಮಿನಿಸ್ಟ್ರು ಅಲ್ಲ. ಹೌದಾ? ಮತ್ತಿನ್ಯಾರು? ಈಗ ನಾನು ಬಂದು ನಿಂತಿರೋದು ಅದೇ ಪಾಯಿಂಟ್ಗೆ. ಆದಷ್ಟು ಬೇಗ ಹಾವು ಯಾರು ಅಂತ ನಾನು ಕಂಡು ಹಿಡಿತೀನಿ. ಆದರೆ ಈ ಕೇಸ್ ಇನ್ನೂ ಹೆಚ್ಚು ಕಾಂಪ್ಲಿಕೇಟೆಡ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೇ. ಅದು ಎಷ್ಟೇ ಕಾಂಪ್ಲಿಕೇಟೆಡ್ ಆಗಿದ್ರೂ ನೀನು ಈ ಕೇಸ್ನಲ್ಲಿ ಗೆದ್ದೇ ಗೆಲ್ತೀಯ ಅನ್ನೋ ಗ್ಯಾರಂಟಿ ನನಗಿದೆ. ಥ್ಯಾಂಕ್ ಯು ಸೋ ಮಚ್ ಭಾವ. ಅಮ್ಮ ನಮಸ್ಕಾರ, ನನ್ನ ಹೆಸರು ವಿದ್ಯಾ ಶರ್ಮಾ ಅಂತ. ಈ ಹಾವು ಕೇಸನ್ನ ನಾನೇ ಹ್ಯಾಂಡಲ್ ಮಾಡ್ತಿದ್ದೀನಿ. ನಿಮ್ಮಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬಾ ಸಹಾಯ ಆಗಿದೆ. ಇಷ್ಟು ದಿನ ನಾವು ಆ ಹಾವು ಬಗ್ಗೆ ಏನಾದರೂ ಮಾಹಿತಿ ಪಡ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ವಿ. ಆದರೆ ಇವತ್ತು ಆ ಹಾವಿನ ಹಿನ್ನೆಲೆ ಏನು, ಅವನು ಏನು ಮಾಡ್ತಿದ್ದ ಅನ್ನೋದೆಲ್ಲ ನಿಮ್ಮಿಂದ ನಮ್ಗೆ ಗೊತ್ತಾಗಿದೆ. ತುಂಬ ಥ್ಯಾಂಕ್ಸ್. ಈ ದೇಶದಲ್ಲಿ ನಿಮ್ಮಷ್ಟೇ ವಯಸ್ಸಾಗಿರೋ ಎಷ್ಟೊಂದು ಜನ ತಮ್ಮ ಮಕ್ಕಳು, ತಮ್ಮ ರಕ್ತ ಸಂಬಂಧಿಗಳು ಏನೇ ತಪ್ಪು ಮಾಡಿದ್ರು ಅವ್ರು ಸತ್ತರೆ ಸಾಯ್ಲಿ, ಬಿಟ್ಟರೆ ಬಿಡಲಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ನೀವು ಅಷ್ಟು ವರ್ಷಗಳ ಹಿಂದೆ ನಿಮಗಾದಂಥ ನೋವು, ಕಷ್ಟಗಳನ್ನು ಇನ್ನೂ ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಂಡಿದ್ದೀರ. ಅದಕ್ಕೆ ನಿಮಗಿಷ್ಟು ವಯಸ್ಸಾದರೂ ಆ ಹಾವು ನಿಮ್ಮ ಅಳಿಯ ಅಂತ ಗೊತ್ತಿದ್ರೂ ಆ ಪಾಪಿಗೆ ಶಿಕ್ಷೆ ಆಗಬೇಕು ಅಂತ, ದೇಶದ್ರೋಹಿ ಈ ಭೂಮಿನಲ್ಲಿ ಬದುಕಿರಬಾರ್ದು ಅಂತ ಹೇಳಿ ಆ ಕ್ರಿಮಿನಲ್ನ ಹಿಡಿಯೋಕೆ ನಮ್ಗೆ ಸಹಾಯ ಮಾಡ್ತಿದ್ದೀರ. ನಿಮ್ಮ ಹಾಗೆ ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಅನ್ಯಾಯದ ವಿರುದ್ಧ ಹೋರಾಡಿದ್ರೆ ಮುಂದಕ್ಕೆ ನಮ್ಮ ದೇಶದಲ್ಲಿ ಕ್ರೈಮ್ ಅನ್ನೋದೇ ಇರೋದಿಲ್ಲ. ಆ ಪಾಪಿ ನನಗೆ ಮಾಡಿರೋ ಅನ್ಯಾಯದಿಂದ ಒಂದು ದಿನಾನು ನಾನು ಕಣ್ತುಂಬ ನಿದ್ದೆ ಮಾಡಲಿಲ್ಲಮ್ಮ. ಆ ಚಂಡಾಲ ಸಾಯೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇರಲ್ಲ. ಇಲ್ಲಮ್ಮ, ನೀವೀಗ ನಮಗೆ ಕೊಟ್ಟಿರೋ ಮಾಹಿತಿಯಿಂದ ಖಂಡಿತ ನಾವು ಸುಲಭವಾಗಿ ಹಾವನ್ನ ತಲುಪಬಹುದು. ಹೌದು, ನೀವು ಚಿತ್ರಗಳನ್ನ ಬಹಳ ಚೆನ್ನಾಗಿ ಬಿಡಿಸ್ತೀರಂತೆ. ಹೌದಮ್ಮ, ಬಿಡಿಸ್ತಿದ್ದೆ. ನನ್ನ ಟೀಮ್ ಅವ್ರು ಹೇಳಿದ್ರು ಬಹಳಷ್ಟು ಬಹುಮಾನಗಳನ್ನು ಗೆದ್ದಿದ್ದೀರಂತ. ಚಿಕ್ಕ ವಯಸ್ಸಿನಲ್ಲಿ ತುಂಬ ಬಹುಮಾನ ಬಂದಿತ್ತು. ಇವತ್ತು ನಿಮ್ಮ ದೃಷ್ಟಿ ಚೆನ್ನಾಗಿದ್ದಿದ್ರೆ ಆ ಹಾವನ್ನ ಗುರುತಿಸಕ್ಕೆ ನೀವು ಸಹಾಯ ಮಾಡ್ಬೋದಿತ್ತು. ಆದರೆ ಅಯ್ಯೋ, ನನ್ನ ದೃಷ್ಟಿ ಮಂದವಾಗಿದ್ರೆ ಏನಾಯ್ತಮ್ಮ? ಆ ಚಂಡಾಲನ ಮುಖ ಈಗಲೂ ನನ್ನ ಕಣ್ಮುಂದೆ ಅಚ್ಚಳಿದೆ ನಿಂತಿದೆ. ಒಂದು ಪೇಪರ್ ಕೊಡಮ್ಮ, ಈಗಲೇ ಆ ಪಾಪಿ ಮುಖನ ಬಿಡಿಸ್ಕೊಡ್ತೀನಿ. ಸಾಧ್ಯನಾ? ಓ, ಸಾಧ್ಯ ಆಗುತ್ತಮ್ಮ. ಅಮ್ಮ ತಗೊಳ್ಳಿ, ತಗೊಳ್ಳಿ.
1 o'clock.